ನಮಸ್ಕಾರ ಎಲ್ಲರಿಗೂ ಶುಭೋದಯ. ನಮ್ಮ ಹುಡುಗನಿಗೆ 2 ದಿವಸ ಡೈರಿ ಸೈನ್ ಹಾಕಿರಲಿಲ್ಲ. ಪಾಪ ನಾಡ್ಡಂದಿ ಹೋಮ್ವರ್ಕ್ ಏನೂ ಇರಲಿಲ್ಲ. ಸೈನ್ ಹಾಕ್ಬಿಟ್ಟು ನಮ್ಮವ್ರು ಚಪಾತಿ ಕಲಿಸ್ತಾಯಿದ್ರು. ನಮ್ಮ ಸುಬ್ಬಿ ಅವಾಗ ತಾನೇ ಎದ್ದು ಬಂದರು. ಅವ್ರು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಂಗೆ ನಮ್ಮ ಹುಡುಗ ಸ್ಕೂಲಿಗೆ ರೆಡಿ ಆದ. ನೋಡ್ತಾ ಇದ್ದಂಗೆ ಇಷ್ಟುದ್ದ ಆಗೋಗೋನೆ. ಹಂಗೆ ಇವ್ರು ರಸ್ತಾರೇಖೆ ಚೆನ್ನಾಗೈತೆ, ಎಲ್ಲಾದರೂ ಏನಾದ್ರು ತಿಂಡಿ ಹುಟ್ಟಿಸ್ಕೊಬಿಡ್ತಾರೆ, ಯಾರಾದರೂ ಕೊಡಿಸ್ತಾರೆ. ಚಪಾತಿ ತಿಂತಾಯಿದ್ರು. ನಾವು ಸುಕ್ಕ ಚಪಾತಿ ಪಲ್ಯ ತಿಂತ. ಇವರಂತೂ ಪಾತ್ರೆ ತೊಳೆಯೋದು ಕಲ್ತ್ಬಿಟ್ಟು ನೀರಲ್ಲಂತೂ ಆಟ ಆಡ್ತಾಯಿರ್ತಾರೆ. ಇವ್ರಿಗೆ ಬಾಯ್ ಅಂತೇಳಿ ಅಳ್ತಾಯಿದ್ರು ಸಮಾಧಾನ ಮಾಡಿ. ನಾನು ನಮ್ಮ ಏರಿಯಾ ಕಡೆಗೆ ಹೊರಟೆ, ನಮ್ಮ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದಂಗೆ ನಮ್ಮ ಉದಯಣ್ಣ ಸಿಗ್ದ. ಅವ್ನು ಮಾತಾಡಿಸಿ ಪಾಪ ಬಾಡಿಗೆಗಳಿಲ್ಲ, ಎಲ್ಲ ಆನ್ಲೈನ್ ಬಾಡಿಗೆಗಳು ಬಂದಮೇಲೆ ಹಾಗೆ ಮಳ್ಳಿನ ಲಾರಿ ಸ್ಟ್ಯಾಂಡ್ ಕಡೆಗೆ, ನಮ್ಮ ಲಾರಿ ಸ್ಟ್ಯಾಂಡ್ ಅಲ್ಲೇ ಇರೋದು, ಅಲ್ಲಿ ನಮ್ಮ ಸ್ನೇಹಿತರನ್ನ ಮಾತಾಡಿಸ್ಕೊಂಡು ಕಮರ್ಷಿಯಲ್ ಸ್ಟ್ರೀಟ್ ಕಡೆಗೆ ಒಂಚೂರು ಪರ್ಚೇಸಿಂಗ್ ಇತ್ತು, ಅಲ್ಲಿ ಹೋದೆ. ಅಲ್ಲಿ ನೋಡ್ರೆ ಟ್ರಾಫಿಕ್ ಫೈನ್ದು ಬೋರ್ಡ್ ಹಾಕೋರು, ಮುಂದೆ ಹಾಕೋದ್ಬಿಟ್ಟು ಒಳಗಡೆಗೆ ಹಾಕೋರೆ. ಅದು ಕನ್ನಡದಲ್ಲಿ ಹಾಕಿಲ್ಲ, ಇಂಗ್ಲೀಷಲ್ಲಿ ಹಾಕೋರು. ಬೇಜಾರಾಯಿತು. ಹಂಗೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಆಗಲೇ 11:30 ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ರೋಡೆಲ್ಲ ಖಾಲಿಯಾಗಿತ್ತು. ಮನೆಗೆ ಹೋಗೋ ಅಷ್ಟೊತ್ತಿಗೆ ನನಗೋಸ್ಕರ ಇವರಿಬ್ಬರು ಎದ್ದು ಕಾಯ್ಕೊಂಡಿರು, ನಮ್ಮ ಸುಬ್ಬಿಯವರು. ಅವ್ರನ್ನ ಮಾತಾಡಿಸ್ತಾ ಇದ್ದಂಗೆ ಅವ್ರದ್ದೊಂದು ರಿಕ್ವೆಸ್ಟ್ ಇತ್ತೇನಂತ ಕೇಳಿ. ಏನ್ ಬಟ್ಟೆ ಬೇಕು? ಹಬ್ಬಕ್ಕೆ ಹೊಸದ್ ಬಟ್ಟೆ ಕೊಡಿಸ್ತೀನಲ್ಲ. ಆಯ್ತು ಕೊಡಿಸ್ತೀನಿ, ಆಯ್ತು ಪ್ಲೀಸ್ ಕೊಡಿಸ್ತೀನಿ, ಆಯ್ತು. ಅವ್ರದ್ದು ಬಟ್ಟೆ ರಿಕ್ವೆಸ್ಟ್ ಆಯ್ತವ ಕೊಡಿಸ್ತೀನಿ ಹಬ್ಬಕ್ಕೆ ಅಂತ ಹೇಳ್ತಾ 2 ಜೊತೆ ಕೊಡಿಸ್ತೀನಿ ಅಂದ್ಬಿಟ್ಟು ಒಂಚೂರು ಚೋಚೋ ಕೊಟ್ಬಿಟ್ಟು ಅವ್ರ ಹತ್ರ ಸೇವ್ ಮಾಡಿಕೊಂಡು ನಮ್ಮದು ಸುಕ್ಕ ಚಪಾತಿ, ಮೊಟ್ಟೆ ಪಲ್ಯ, ಮೀನುಳಿ, ರೈಸು. ಅಲ್ಲಿಗೆ ಇವತ್ತಿನ ಕತೆ ಇಷ್ಟೇ. ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ ಸ್ನೇಹಿತರೆ.